ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ, ಜನನಾಯಕರ ರಾಜಕೀಯ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮಾಲಿಂಗ್ಪುರ್ ಪುರಸಭೆ ಮಾಜಿ 5 ಬಾರಿ ಸದಸ್ಯರು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಜಿ ಮಾಲಿಂಗ್ಪುರ ನಿರ್ದೇಶಕರು ಹಾಗೂ ಮಾಲಿಂಗ್ಪುರ ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷರು, ಸುಮಾರು ಒಂದು 35 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಹಿರಿಯ ಹೋರಾಟಗಾರರು ಸನ್ಮಾನ್ಯ ಶ್ರೀ ಸಂಗಪ್ಪ ಹಳ್ಳಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ ಸರ್. ಈಗ ಒಂದು ಸುಮಾರು 35 ವರ್ಷಗಳಿಂದ ಸುದೀರ್ಘವಾಗಿ ಒಂದು ರಾಜಕೀಯ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರಿ. ತಮ್ಮ ಬಗ್ಗೆ ಸಾಕಷ್ಟು ಚಿರಪರಿಚಿತರು, ಆದ್ರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು 35 ವರ್ಷದ ಹಿಂದಿನಿಂದ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಬಂದಿದ್ದೆ. ತದನಂತರ ಪುರಸಭೆಗೆ ನಾನು 3 ವಾರ್ಡಿನಲ್ಲಿ ನಾಮಿನೇಷನ್ ಮಾಡಿದ್ವಿ. ನಮ್ಮ ಪತ್ನಿಯಾದಂಥ ಸೀಮಾ ಸಂಗಪ್ಪ ಅಲ್ಲಿಯವರು 2 ವಾರ್ಡ್ಗಳಲ್ಲಿ ಹಾಗೂ ನಾವು 1 ವಾರ್ಡ್ನಲ್ಲಿ ಚುನಾವಣೆಗೆ ನಿಂತಾಗ ಪಕ್ಷದಿಂದ ಒಂದೇ ಟಿಕೆಟ್ ಸಿಕ್ತು. ಆದರೂ ನಮ್ಮ ಜನರ ಒತ್ತಾಯದ ಮೇರೆಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ಕಡೆ ವಿಮಾನ ಚಿತ್ರದ ಪಕ್ಷೇತರ ಅಭ್ಯರ್ಥಿ, ಒಂದು ಕಡೆ ಸೂರ್ಯನ ಚಿತ್ರದ ನಮ್ಮ ಪತ್ನಿ ಅಭ್ಯರ್ಥಿ ಮತ್ತು ಒಂದು ಕಡೆ ರಾಜಕೀಯ ಪಕ್ಷದಿಂದ, ಈ ರೀತಿ 3 ಕಡೆ ಒಂದೇ ಬಾರಿಗೆ ಆಯ್ಕೆಯಾಗಿ ಬಂದು ಆಮೇಲೆ ತದನಂತರ ಸರ್ಕಾರದಲ್ಲಿ ನಮ್ಮ ಪತ್ನಿಯವರು ಪುರಸಭೆಗೆ ಲೇಡೀಸ್ ಅಂದ್ರೆ ಹೆಣ್ಣು ಮಕ್ಕಳ ಒಂದು ಇದು ಕಟಗರಿ ಬಂದಿರೋದ್ರಿಂದ ಅಧ್ಯಕ್ಷರಾಗಿ ಆಯ್ಕೆಯಾದರು ಅವಿರೋಧವಾಗಿ. ತದನಂತರ ನಾವು ಪುರಸಭೆಗೆ ಯಾವತ್ತು ಕೆಲಸ ಮಾಡ್ಕೊತ ಕೆಂಗೇರಿ ಮಡ್ಡಿ ಅಂತ ಹೇಳಿ ಇಲ್ಲೊಂದು ಏರಿಯಾ ಅದ. ಆ ಏರಿಯಾದಾಗ ಅಲ್ಲಿ 40 ವರ್ಷದಿಂದ ಜನ ಬದುಕು ಸಾಧಿಸ್ತಾ ಇದ್ರು. ಅಲ್ಲಿ ಅವರಿಗೆ ಹಕ್ಕುಪತ್ರ ಇರಲಿಲ್ಲ. ಅಲ್ಲಿ ಜನರಿಗೆ 1,000ವರೆಗೆ ಹಕ್ಕುಪತ್ರನ ವಿತರಣೆ ಮಾಡುವ ವ್ಯವಸ್ಥೆಯನ್ನು ಸರ್ಕಾರದಿಂದ ಒತ್ತಾಯ ಮಾಡಿಕೊಟ್ಟು, ಅದನಂತರ ಅಲ್ಲಿ ಕುಡಿಯುವ ನೀರು, ರೋಡು, ರಸ್ತೆ ಎಲ್ಲ ತರನಾದ ಸೌಲಭ್ಯಗಳನ್ನು ಕೊಡಿಸಿದೆ. ಅದ ನಂತರ ಮತ್ತು ಮುಂದಿನ ಚುನಾವಣೆಯಲ್ಲಿ ಸಹಿತ ನಾವು ಯಾವತ್ತು ಒಂದು ಜನರ ಬೆಂಬಲದಿಂದ ಆಯ್ಕೆ ಆಗುತ್ತಾ ಒಂದು 5 ವರ್ಷಗಳ ಕಾಲ, 5 ಚುನಾವಣೆಗಳಲ್ಲಿ 25 ವರ್ಷಗಳ ಕಾಲ ಪುರಸಭೆಗೆ ಆಯ್ಕೆಯಾದೆವು. ನಮ್ಮ ಮಿಸೆಸ್ ಸಹಿತ ಒಂದು ಪಿರಿಯಡ್ದಾಗ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅದೇ ರೀತಿ ಜನರ ಒತ್ತಾಯ ಮೇರೆಗೆ ಒಂದು 9 ಹಳ್ಳಿಗಳನ್ನು ಒಳಗೊಂಡಂತ ನಮ್ಮ ಮಾಲಿಂಗ್ಪುರ APMCಗೆ ನಿರ್ದೇಶಕರಾಗಿ ಆಯ್ಕೆಯಾದೀವಿ ಅತಿ ಹೆಚ್ಚಿನ ಮತಗಳಿಂದ. ನಮ್ಮ ವಿರೋಧ ನೇತಂತವರಿಗೆ 774 ಮತಗಳು ಬಿದ್ದರೆ ನನಗೆ 1580 ಮತಗಳ ಒಂದು ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿ ಬಂದ ನಾವು ಕೃಷಿ ಮಾರುಕಟ್ಟೆಯಲ್ಲಿಯೂ ಸಹಿತ ಜನಸೇವೆಯನ್ನು ಮಾಡಿದೆವು, ರೈತರ ಸೇವೆಯನ್ನು ಮಾಡಿದೆವು. ತದನಂತರ ನಮ್ಮ ಮಾಲಿಂಗ್ಪುರಕ್ಕೆ ಒಂದು ಕುಡಿಯುವ ನೀರಿನ ತೊಂದರೆ ಇರೋದ್ರಿಂದ, ಪ್ರತಿ ಬೇಸಿಗೆಯಲ್ಲಿ ನೀರಿನ ತೊಂದರೆ ಆಗ್ತಾ ಇರೋದ್ರಿಂದ ತಿಮ್ಮಾಪುರ ಅವರು ಮಂತ್ರಿ ಅವರು ಇದ್ದಾಗ 99ರಲ್ಲಿ ಅದನ್ನ ಅವ್ರ ಗಮನಕ್ಕೆ ತಂದಾಗ ಅವರು ಒಂದು 50 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ರು. ನೀವ ಸಂಗಪ್ಪನ ನಿತ್ತು ಮಾಡಿಸ್ರಿ ಅಂತ ಹೇಳಿ ಉಸ್ತುವಾರಿ ನನಗೆ ನೆನೆಸಿದ್ರು. ಅದನ್ನ ಕೆರೆಯನ್ನ 12 ಎಕರೆ ಮಹಾರಾಜರ ಕಾಲದಿಂದ ಬಂದಂತ ಕೆರೆ, ಮೊದಲು ಮಹಾರಾಜರ ಕಾಲದಿಂದ ಬಂದಂತ ಕೆರೆಯನ್ನ 12 ಎಕರೆ ಇದ್ದದ್ದನ್ನ 18 ಎಕರೆ ಕೆರೆ ದೊಡ್ಡದು ಮಾಡಿ ಮತ್ತು 20 ಫೂಟ್ವರೆಗೆ ಅದನ್ನ ಹೂಳ ತೆಗೆದ ದೊಡ್ಡ ಕೆರೆಯನ್ನಾಗಿ ಮಾಡಿ ಇಲ್ಲಿವರೆಗೆ ಕುಡಿಯುವ ನೀರಿನ ತೊಂದರೆ ಯಾವತ್ತು ಆಗದೆ ಆಗ್ತಿತ್ತು. ಈಗ ಯಾವಾಗೂ ನೀರಿನ ತೊಂದರೆ ಆಗಿಲ್ಲ. ಯಾಕಂದ್ರೆ ಅದರಿಂದನ ನಮ್ಮ ಅಂತರ್ಜಲಗಳು ಹೆಚ್ಚಾಗಿ ಮಾಲಿಂಗ್ಪುರದಲ್ಲಿ ಇರತಕ್ಕಂಥ 300 ಬೋರ್ಗಳನ್ನ ನೀರು
ನೀರ ಅನುಕೂಲ ಆಗಿ ಮಾಲಿಂಗಪುರ ಅತಿ ಹೆಚ್ಚಿನ ನೀರಿನ ಸೌಲಭ್ಯ ಆಗ್ಯದ. ಅದೇ ರೀತಿ ಮಧುಮಾಯಲ್ಲಿಯೂ ಸಹಿತ ರೈತರಿಗಾಗಿ ಒಂದು 18 ಎಕರೆ ಕೆರೆಯನ್ನ ಅದೇ ತಿಮ್ಮಾಪುರ ಅವರಿದ್ದಾಗ ಅಲ್ಲಿಯೂ ಮಂಜೂರು ಮಾಡಿದ್ರು. ಅದನ್ನೂ ಸಹಿತ ಕೆರೆ ಮಾಡಿದ್ರು. ನಂತರ ನಮ್ಮ ಉಮಾಸಿರಿ ಅವರು ಅದಕ್ಕೆ ದುಡ್ಡು ಮಂಜೂರಿ ಮಾಡಿಸಿ ಆ ಕೆರೆಯನ್ನ ಪೂರ್ಣಗೊಳಿಸಿದ್ರು. ಖಂಡಿತ ಸರ್, ನಿಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಾವು ಹಂತ ಹಂತವಾಗಿ ಕೇಳ್ತಾ ಹೋಗೋಣ. ಈ ಒಂದು ರಾಜಕೀಯ ರಂಗಕ್ಕೆ ತಾವು ಬರುವಂತ ಸಂದರ್ಭದಲ್ಲಿ ತಮ್ಗೆ ಒಂದು ಪ್ರೇರಣೆ, ತಮ್ಗೆ ಒಂದು ಆದರ್ಶ ಗುರುಗಳು ಅಂತ ಹೇಳಿ ಯಾರಿದ್ರು? ನಮಗೆ ಯಾವುದೇ ತರನಾದ ಆದರ್ಶ ಗುರುಗಳಿಲ್ಲ. ಸೋಷಿಯಲ್ ವರ್ಕ್ ಮಾಡ್ಕೋತನ ನಾ ಮೊದಲಿನಿಂದ ಸೋಷಿಯಲ್ ಸ್ವಲ್ಪ ನಾನು 20 ವರ್ಷನೇ ಹಿಡ್ದನ ಸೋಷಿಯಲ್ ವರ್ಕರ್ ಆಗಿ ಬಡ ಜನರಿಗೆ ಆಧಾರ್ ಕಾರ್ಡ್ ಮಾಡಿಸೋದು, ರೇಷನ್ ಕಾರ್ಡ್ ಮಾಡಿಸೋದು, ವಿಧವಾ ವೇತನ ಮಾಡಿಸೋದು, ಈ ರೀತಿ ಯಾವತ್ತು ಮಾಡ್ಕೊತ ಬಂದಂತವ. ನಾ ಯಾವತ್ತು ಬಡ ಜನರ ಮ್ಯಾಗ ಬಹಳ ಪ್ರೀತಿ, ಜಾತ್ಯತೀತ ಆದ ವ್ಯಕ್ತಿ. ನಾವು ಯಾವುದೇ ಜಾತಿಗೆ ಸೀಮಿತ ಆಗದೆ ಎಲ್ಲಾ ಸಮಾಜ ಬಾಂಧವ್ರನ್ನ ನಮ್ಮ ನೇಕಾರ ಊರು ಮಾಲಿಂಗಪುರ ನೇಕಾರ ಬಂಧುಗಳನ್ನಾಗಲಿ, ರೈತ ಬಾಂಧವ್ರನ್ನಾಗಲಿ, ಮುಸ್ಲಿಂ ಬಾಂಧವ್ರನ್ನಾಗಲಿ ಮತ್ತು ಲಿಂಗಾಯತರು ಯಾವುದೇ ಎಲ್ಲಾ ಜಾತಿಯವ್ರನ್ನ ಒಳಗೊಂಡಂತ ಈ ಊರಾಗ ನಾವು ಯಾವತ್ತು ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ಕೊತ ಬಂದೀನಿ. ಮುಂದೆ ಇದು ಚುನಾವಣೆಗೆ ಅಂದ್ರೆ ಸಿದ್ದು ನ್ಯಾಮಗೌಡರು ನಮ್ಮ ಚುನಾವಣೆಗೆ ನಿಂತಾಗ MP ಎಲೆಕ್ಷನ್, ಅವಾಗ ನಾ ಚುನಾವಣೆ ಒಳಗೆ ನಮ್ಮ ತಿಮ್ಮಾಪುರ ಅವರು ಹಾಗೂ ಸಿದ್ದು ನ್ಯಾಮಗೌಡರು ಚುನಾವಣೆ ಮಾಡಿದ್ವಿ. ತದನಂತರ ಮತ್ತು BJPಯಲ್ಲಿ ಕೆಲಸ ಮಾಡಿದ್ನಿ ಕಾರಜೋಳ ಅವ್ರದ್ದು. ತದನಂತರ ಮತ್ತೆ ಕಾಂಗ್ರೆಸ್ ಅಲ್ಲಿ ಮಾಡಿದ್ವಿ. ಅಂದ್ರೆ ಯಾರು ವರ್ಕರ್ ಅನಿಸ್ತಾರ ಆ ಪಕ್ಷಕ್ಕೆ ಬೆಂಬಲ ಕೊಡ್ತಿದ್ವಿ. ಈಗ ಈಗ ನಮ್ಮ ಮಾಲಿಂಗಪುರ ತಾಲೂಕ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಆಗದೆ ಈಗ ಮಾಲಿಂಗಪುರನ್ನ ತಾಲೂಕ ಆಗುವವರೆಗೆ ಹೋರಾಟ ಮಾಡೋಣ ಅಂತೇಳಿ ನಮ್ಮ ಗೆಳೆಯರೊಂದಿಗೆ ಸಿದ್ದು ಶಿರೋಳ್ ಅವರಾಗ್ಲಿ, ನಮ್ಮ ರಫೀಕ್ ಮಾಲ್ದಾರ್ ಅವರಾಗ್ಲಿ, ನಮ್ಮ ನಗಾರ್ಸಿ ಅವರಾಗ್ಲಿ, ಇನ್ನೂ ನಮ್ಮ ವೀರೇಶ್ ಅಸಂಖ್ಯನವರಾಗ್ಲಿ ಮತ್ತು ಇನ್ನು ನಮ್ಮ ಸಾಕಷ್ಟು ಜನ ಸ್ನೇಹಿತರೊಂದಿಗೆ ಕೂಡ್ಕೊಂಡು ನಮ್ಮ ಹೋರಾಟವನ್ನ ಚಾಲು ಮಾಡಿದ್ದೈತಿ. ಈ ಹೋರಾಟ ಈಗಾಗಲೇ 892 ದಿವಸಗಳಲ್ಲಿ ಕಾಲ ಇರ್ತಾ ಇದೆ. ಈಗಾಗಲೇ ಮೊದಲಿನ ಸರ್ಕಾರ BJP ಸರ್ಕಾರ ನಾವು ನೀತಿ ಸಂಹಿತೆ ಬರೋದ್ರಾಗ ನಿಮ್ಮ ತಾಲೂಕನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಸಿದ್ದು ಸವದಿ ಅವರು MLA ಅವರು ಇದ್ದಾಗ ಬೊಮ್ಮಾಯಿ ಅವ್ರು ಮಾತು ಕೊಟ್ಟಿದ್ರು. ಆದ್ರೆ ನೀತಿ ಸಂಹಿತೆ ಬಂದು ಹೋದ್ರೂ ನಮ್ದು ತಾಲೂಕು ಘೋಷಣೆ ಆಗಲಿಲ್ಲ BJP ಸರ್ಕಾರ ಇದ್ದಾಗ. ತದನಂತರ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಿದ್ದಾಗ ನಾವು ಹೋರಾಟ ಸಮಿತಿಯವರು 380 ಜನ ಹೋಗಿ ಭೇಟಿ ಆಗಿದ್ದೀವಿ ಅವರಿಗೆ. ಅವರು ನಮ್ಮ ಸರ್ಕಾರ ಬರ್ತಂದ ನಿಮ್ಮ ತಾಲೂಕ ಘೋಷಣೆ ಮಾಡ್ತೀವಿ ಮಾಲಿಂಗಪುರ ಅಂತ ಹೇಳಿ ಉಮಾಸಿರಿ ಅವ್ರ ನೇತೃತ್ವದಾಗ ನಾವು ಹೋಗಿ ಭೇಟಿ ಆದಾಗ ಮಾತು ಕೊಟ್ಟಿದ್ರು. ಆಮ್ಯಾಗ ನಾವು ಅವರ ಮುಖ್ಯಮಂತ್ರಿ ಆದಾಗ ನೀವು ಮಾತು ಕೊಟ್ಟದಲ್ಲ ಸಾಹೇಬ್ರ ಹಿಂದಕ್ಕೆ ನಾವು ಬಂದಾಗ ಅಂತ ಹೇಳಿದಾಗ ಇಲ್ಲ ನಾವು ಮಾಡ್ತೀವಿ ತಾಲೂಕನ್ನ ಸ್ವಲ್ಪ ಸಮಾಧಾನ ಅವರೇ ನಾವು ಮಾಡಿ ತೀರ್ತೀವಿ ಅಂತ ಮಾತು ಕೊಟ್ಟಾರ. ಅದೇ ರೀತಿ ಮೊನ್ನೆ ಫ್ಲಡ್ ಬಂದಾಗ ನಮ್ಮ ಕೃಷ್ಣ ಬೈರೇಗೌಡರು ಮಾಲಿಂಗಪುರಕ್ಕೆ ಆಗಮಿಸಿದ್ರು. ಬಂದಾಗ ಅವ್ರಿಗೆ ನಾವು ಭೇಟಿ ಆಗಿದ್ದೀವಿ ಹೋರಾಟ ಸಮಿತಿಯವ್ರು ಎಲ್ಲರೂ ಸೇರ್ಕೊಂಡ. ಅವರು ಇಲ್ಲ ನಾವು 1-2 ತಾಲೂಕು ಮಾಡಕ್ ಬರಂಗಿಲ್ಲ, ನಾವು ತಾಲೂಕು ಮಾಡೋರು ಅದೀವಿ, ಮಾಡುವಾಗ ನಿಮ್ಮದು ಮಾಡ್ತೀವಿ. ಈಗ ತಿಮ್ಮಾಪುರ ಅವರು, ಉಮಾಸಿರಿ ಅವರು, ಸಿದ್ದು ಕೊನ್ನೂರು ಅವರು ಹೇಳ್ಯಾರ ನಮಗೆ, ಅವರು ಹೇಳ್ಯಾರು ನಾವು ಮಾಡೇ ತೀರ್ತೀವಿ, ಸ್ವಲ್ಪ ಸಮಾಧಾನ ತಗೊಂಡ ಸಮಾಧಾನದೇ ಹೋಗ್ರಿ ಅಂತ ಹೇಳ್ಯಾರು. ಅದೇ ರೀತಿ ಈಗ ನಮ್ದು ಹುಬ್ಬಳ್ಳಿಯನ್ನಾಗೆ ಮಾಡಿ ಕೊಡ್ತೀವಿ ಅಂತ ಮಾತು ಕೊಟ್ಟಾರು. ಅದಕ್ಕೆ ನಾವು ಪೇಪರ್ಸ್ ಬಿಡಿದ್ರು, ಪೇಪರ್ಸ್ ಕೊಟ್ಟಿದ್ವಿ ಈಗಾಗಲೇ ನಮ್ಮ ತಾಲೂಕು ಹೋರಾಟದಿಂದ. ತಹಸೀಲ್ದಾರ್ ಮತ್ತು AC ಅವರಿಗೆ DC ಅವರಿಗೆ ಭೇಟಿಯಾಗಿ ಅವರು ಸಹಿತ ಈಗ ಹುಬ್ಬಳ್ಳಿ ಮಾಡ್ತೀವಿ, 1-4 ಆಫೀಸ್ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಾರು. ಅದೇ ರೀತಿ ಸರ್ಕಾರ ತಾಲೂಕು ಘೋಷಣೆ ಮಾಡತ್ತೇನೆ ಅಂತ ಹೇಳ್ಯಾರು. ಅವ್ರು ಮಾಡೋವರೆಗೆ ನಾವು ನಮ್ಮ ಹೋರಾಟನ ಮುಂದುವರಿಸ್ಕೊಂಡು ಬರ್ತಾಯಿದ್ವಿ. ಇನ್ನೂ ನಾವು ತಾಲೂಕು ಘೋಷಣೆ ಆಗೋವರೆಗೆ ಮುಂದುವರಿಸ್ತೀವಿ. ಯಾಕಪ್ಪ ಅಂದ್ರೆ ಮಾಲಿಂಗಪುರ ಸಾಕಷ್ಟು ಬೆಳೆದಂಥ ಊರು. ಮಾಲಿಂಗಪುರದಲ್ಲಿ ನೇಕಾರಾಗಲಿ, ಅಪರಾಧರಾಗಲಿ, ರೈತ ಬಾಂಧವರಾಗಲಿ, ಕೂಲಿ ಕಾರ್ಮಿಕರಾಗಲಿ 1,65,000 ಜನಸಂಖ್ಯೆಯನ್ನು ಉಳ್ಳಂಥ ಮಾಲಿಂಗಪುರ ಇದ್ದಾರೆ. ಇದರಲ್ಲಿ ನಮ್ಮ ಸುಮೀರ್ವಾಡಿ ಇಲ್ಲಿ 6 ಕಿಲೋಮೀಟರ್ದಾಗ ಇರೋದ್ರಿಂದ ಅಲ್ಲಿಯೂ ಸಹಿತ ಕಾರ್ಮಿಕರು ಸಾಕಷ್ಟು ಜನ ದುಡಿತಾರೆ. ಅದೇ ರೀತಿ ಮಾಲಿಂಗಪುರದಲ್ಲಿ ಒಂದು ಕರ್ನಾಟಕದಲ್ಲೇ ಪ್ರಸಿದ್ಧ ಆದಂಥ APMC ಮಾರುಕಟ್ಟೆ ಇರೋದ್ರಿಂದ ಸಾಕಷ್ಟು ಸರ್ಕಾರಕ್ಕೆ ಇಲ್ಲಿ ಟ್ಯಾಕ್ಸ್ನು ಹೊಕ್ಕತಿ. ಅದೇ ರೀತಿ ಸಾಕಷ್ಟು ಪೆಟ್ರೋಲ್ ಪಂಪ್ಗಳಾಗಲಿ, ಬಾರ್ಗಳಾಗಲಿ, ಹೋಟೆಲ್ಗಳಾಗಲಿ, ಕಿರಾಣಿ ಆಗಲಿ, ಹೋಲ್ಸೇಲ್ ವ್ಯಾಪಾರಸ್ಥರು ಸಾಕಷ್ಟು ಹೊಂದಿದಂಥ ಮಾಲಿಂಗಪುರನ್ನ ಈಗಾಗಲೇ ನಾವು ಸಾಕಷ್ಟು ಬೆಳೆದ ಊರು ಐತಿ, ಇದನ್ನು ತಾಲೂಕು ಮಾಡ್ರಿ ಅಂತೇಳಿ 34 ವರ್ಷದ ಬೇಡಿಕೆ ಅದ.
34 ವರ್ಷದಿಂದ ನಾವು ಪ್ರತಿ ಸಲ ಹೋರಾಟ ಮಾಡ್ಕೊತಾನೆ ಬಂದೀವಿ ನಮ್ಮ ಹೋರಾಟ ಸಮಿತಿಯಿಂದ. ಈಗ ನಾನು 4ನೇ ಅಧ್ಯಕ್ಷ. ಯಾಕಂದ್ರೆ ಮುಂಚೆ ಡಾಕ್ಟರ್ LS ಕಲಾಲ್ ಅವ್ರ ನೇತೃತ್ವದಾಗ ಚಾಲು ಆಯ್ತು. 2ನೇ ಸಲ ನಮ್ಮ ನೇತೃತ್ವದಾಗ ಆಗಿತ್ತು. 3ನೇ ಸಲ ಶ್ರೀಪಾದ ಗುಂಡ ಅವರು, 4ನೇ ಸಲ MI ಕುಳಿಗುಡ್ಡ ಅವರು ಇದ್ರು. ಮತ್ತು 5ನೇ ಸಲ ನನ್ನನ್ನು ಈಗ ಆಯ್ಕೆ ಮಾಡ್ಯಾರ. ಈಗ ನಾ ಹೋರಾಟ ಸಮಿತಿ ಅಧ್ಯಕ್ಷ ಆಗಿ ಬಹುಶಃ ಈಗ 2 ವರ್ಷ ಆಯ್ತು. ಈಗ ನಮ್ಮ ಹೋರಾಟ ನಡೀತಾ ಇದ್ದದ್ದು 892 ದಿವಸ ಆಗಿದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಭಾಳ ಕಳಕಳಿ ವಿನಂತಿ ಅಂದ್ರೆ, ನಾವು ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಶಿವಕುಮಾರ್ ಸಾಹೇಬರಾಗಲಿ, ನಮ್ಮ ಉಮಾಶ್ರೀ ಅವರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ತಿಮ್ಮಾಪುರ ಅವರು, ಸಿದ್ದು ಕೊನ್ನೂರು ಅವರು ಎಲ್ಲ ಸೇರ್ಕೊಂಡು ನಮ್ಮನ್ನು ತಾಲೂಕಾಗಿ ಘೋಷಣೆ ಮಾಡ್ಬೇಕಂತೇಳಿ ಕೃಷ್ಣ ಬೈರೇಗೌಡರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ನಮ್ಮ ಮಾಲಿಂಗಪುರ ಹೋರಾಟ ವತಿಯಿಂದ ಕಳಕಳಿಯ ಬೇಡಿಕೆಯನ್ನು ಇಟ್ಟಿದ್ದೀವಿ ಅಂತೇಳಿ ನಾನು ಯಾರು ಮಾಡ್ತಾರೆ. ಸರ್, ಈಗ ಈ ಒಂದು ಮಾಲಿಂಗಪುರ ತಾಲೂಕು ಹೋರಾಟ ಸಮಿತಿ ತಮ್ಮ ಒಂದು ಹೋರಾಟ ಸಮಿತಿಯನ್ನು ಹೊರತುಪಡಿಸಿ ಪಕ್ಷಾತೀತವಾಗಿ ಇಲ್ಲಿಯ ಒಂದು ಯಾವುದೇ ಒಂದು ಪಕ್ಷದ ನಾಯಕರು ಮತ್ತೆ ಇಲ್ಲಿಯ ಒಂದು ಗ್ರಾಮಸ್ಥರು ಅವರ ಒಂದು ಬೆಂಬಲ ಯಾವ ರೀತಿ ಇದೆ ತಮ್ಮ ಜೊತೆಗೆ? ನಮಗ ಮೊದಲಿಗೆ ನಮ್ಮ ಹೋರಾಟ ಚಾಲು ಆಗುವಾಗ ಪ್ರತಿಯೊಂದು ಹಳ್ಳಿಗಳಿಂದ ರೈತ ಬಾಂಧವರು ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳ ಮುಖಾಂತರ ಬಂದು ನಮ್ಮ ಹೋರಾಟ ಅಲ್ಲಿ ಫ್ಯಾಕ್ಟ್ರಿ ಸರ್ಕಲ್ದಿಂದ 2 ಕಿಲೋಮೀಟರ್ದ ಅವರಿಗೆ ಮೆರವಣಿಗೆ ಮುಖಾಂತರ ಬಂದು ಮಾಲಿಂಗಪುರದಲ್ಲಿ ಬಂದು ರೌಂಡ್ ಇದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ದಿಂದ ಬಂದ ಇಲ್ಲಿ ಮಾಲಿಂಗಪುರದಲ್ಲಿ ಒಂದು ಇದನ್ನ ಹೋರಾಟ ಚಾಲು ಮಾಡಿದ್ವು. ಪ್ರತಿ ಹಳ್ಳಿಗಳಿಂದ ಬೆಳಗಳಿಂದ 22 ದಿವಸದವರೆಗೆ ಅಲ್ಲಿ ರೈತ ಬಾಂಧವರು ದಿವಸ 50 ಜನ ಬಂದ ಹೋರಾಟದಲ್ಲಿ ಪಾಲ್ಗೊಂಡ್ರು. ಅದೇ ರೀತಿ ಅಕ್ಕಿಮಡ್ಡಿ ಅವರು ಬಂದ್ರು, ನಾಗರಾಜದವರು ಬಂದ್ರು, ಮಾಲಿಂಗಪುರದವರು 1 ತಿಂಗಳವರೆಗೆ ಕಾಯಂ ದಿವಸ ಎಲ್ಲ ವ್ಯಾಪಾರಸ್ಥರಾಗಲಿ, ಸಂಘ ಸಂಸ್ಥೆಯರಾಗಲಿ, ಡಾಕ್ಟರ್ಸ್ಗಳ ಸಂಘದಿಂದ ಆಗಲಿ, ಇನ್ನೂ ಎಲ್ಲ ಸಂಘ ಸಂಸ್ಥೆಯಿಂದ ಬಂದ ಇಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡ. ಅದೇ ರೀತಿ ಕೆಸರಪ್ಪ, ಬಿಸನಾಳ, ಮಧುಬಾಯಿ, ಮಾರಾಪುರ, ಸಂಗನಟ್ಟಿ, ಸೈದಾಪುರ ಮತ್ತು ಢವಳೇಶ್ವರ, ನಂದಗಾಮ ಮತ್ತು ಬೆಳಗಲಿ, ನಾಗರಾಳ, ಅಕ್ಕಿಮಡ್ಡಿ, ಮಿರ್ಜಿ, ಮಾಲಾಪುರ ಈ ರೀತಿ 15 ಹಳ್ಳಿಗಳಿಂದ ಬಂದು ನಮಗೆ ಪಾಲ್ಗೊಂಡ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಾರು. ಅದರ ನಮ್ಮ ಯಾವತ್ತು ತನು ಮನ ಧನದಿಂದ ಸಹಾಯ ಸಹಕಾರ ಮಾಡ್ಯಾರು. ಅದೇ ರೀತಿ ನಮ್ದು ಹೋರಾಟ ಮುಂದುವರೆದದ್ದು ಐತಿ ಇನ್ನೂರಿಗೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಗಣರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಗೆ ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರಿ. ಈಗ ಮುಂದಿನ ದಿನಗಳಲ್ಲಿ ತಮ್ಗೆ ಒಂದು ತಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ತಮ್ಮ ಈ ಒಂದು ಹೋರಾಟಕ್ಕೆ ಜಯ ಸಿಗ್ತದೆ ಅಂತ ಒಂದು ಭರವಸೆ ಇದೆಯಾ ಸರ್ ತಮ್ಗೆ? ಇದೆ, ಭರವಸೆ ಇದೆ. ಯಾಕಂದ್ರೆ ಮೊನ್ನೆನ 15-20 ದಿವಸದಿಂದ ಫ್ಲಡ್ ಸಲುವಾಗಿ ನಮ್ಮ ಕೃಷ್ಣ ಬೈರೇಗೌಡ ಮಂತ್ರಿಗಳು ಆಗಮಿಸಿದ್ರು, ಕಂದಾಯ ಮಂತ್ರಿಗಳು ಬಂದಾಗ ಒಂದೇ ಕಾರಿನಲ್ಲಿ ಅವರು ನಮ್ಮ ಹೋರಾಟ ವೇದಿಕೆ ಹತ್ತಿರ ಬಂದ ಆಗ ನಾವೆಲ್ಲರೂ ನಮ್ಮ ಹೋರಾಟಗಾರರು ಭೇಟಿ ಆದಾಗ, ಇಲ್ಲ ನನಗೆ ತಿಮ್ಮಾಪುರ ಅವರಾಗ್ಲಿ, ಉಮಾಶ್ರೀ ಅವರಾಗ್ಲಿ, ಸಿದ್ದು ಕೊನ್ನೂರು ಅವರಾಗ್ಲಿ ಅವರು ಹೇಳ್ಯಾರು ಇದು ಯೋಗ್ಯ ಐತಿ, ಮಾಲಿಂಗಪುರ ಮಾಡ್ರಿ ಅಂತ ಹೇಳ್ಯಾರು. ಅದಕ್ಕೆ ನಾ ಮಾಡ್ತನೋ, ಆದ್ರೆ 1-2 ಮಾಡಕ್ ಬರೋದಿಲ್ಲ, ಸ್ವಲ್ಪ ಟೈಮ್ ಕೊಡ್ರಿ, ಮುಂದಿನ ಬರೋ ದಿನ ಒಳಗೆ ನಾವು ತಾಲೂಕ ಮಾಡೋರದೀವಿ, ಮಾಡುವಾಗ ನಿಮ್ದ ಮಾಲಿಂಗಪುರನು ನಾವು ತಾಲೂಕ ಮಾಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಾರು. ಅದು ಒಂದು ಭರವಸೆ. ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 3-4 ಸಲ ಭೇಟಿ ಆದಾಗ ನಾವು ಬರೋ ದಿನಗಳಲ್ಲಿ ನಾವು ತಾಲೂಕ ಮಾಡ್ತೀವಿ, ಅದಕ್ಕೆ ನೀವು ಅಲ್ಲಿವರೆಗೆ ಶಾಂತ ರೀತಿಯಿಂದ ಹೋರಾಟ ಮಾಡ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರನ್ನು ಸಹಿತ ನಮಗೆ ಮಾತು ಕೊಟ್ಟಾರು. ಅಲ್ಲಿ ಹೋಗಿ ಭೇಟಿ ಆದಾಗ, ಅವಾಗ ಭೇಟಿ ಆದಾಗೂ ಉಮಾಶ್ರೀ ಅವರು ಇದ್ರು, ಮತ್ತು ನಮ್ಮ ಎಲ್ಲ ರಾಜಕೀಯ ಮುಖಂಡರು ಇದ್ರು, ರೈತ ಬಾಂಧವರು ಇದ್ರು. ಈಗ ಈ ಮಾಲಿಂಗಪುರದ ಒಂದು ಗ್ರಾಮದ ಒಂದು ವಿಶಿಷ್ಟತೆಗಳು ಹೇಳೋದಾದ್ರೆ ಏನು ಅಂತ ಹೇಳಲು ಇಷ್ಟಪಡ್ತೀರಿ ಸರ್? ಮಾಲಿಂಗಪುರ ಗ್ರಾಮದ ವಿಶಿಷ್ಟತೆ ಅಂದ್ರೆ, ಮಾಲಿಂಗಪುರ ಜಾತ್ರೆ ಇವತ್ತು ದಿವಸ, ನಿನ್ನೆ ದಿವಸ ಮುಗಿತು. ಮಾಲಿಂಗಪುರದ ಮಹಾಲಿಂಗೇಶ್ವರ ಇಲ್ಲಿ ಗ್ರಾಮ ದೇವತೆ. ಮಹಾಲಿಂಗೇಶ್ವರ ಅವರು ಇಲ್ಲಿ ಬಂದು ತಪಸ್ಸು ಮಾಡಿ ಹೋಗುವಾಗ ಅವರ ಒಂದು 5 ಜಡೆ ಕೂದಲುಗಳನ್ನ ಒದ್ದರಮಟ್ಟಿ ಅನ್ನುವಂತ ಒಬ್ಬ ಮಹಿಳೆ ವೃದ್ಧೆ, ಎಲ್ಲಿಂದ ನೀವು ಹಾಕಿರಿ, ನಾವು ನಿಮಗೆ ಏನಾರು ಒಂದು ಗೊತ್ತಾ ಕೊಡ್ರಿ ಅಂದಾಗ ಅವ್ರ 5 ಎಳೆ ಕೂದಲ ಕೊಟ್ಟಿದ್ರು. ಅದು 5 ಎಳೆ ಕೂದಲು ಇದ್ದಂಥದ್ದು ಬೆಳೆದ ಅದು ಪ್ರತಿ ವರ್ಷ ಒಂದು ಗೋಧಿ ಕಾಳಾಟ ಬೆಳೆದ್ಕೊತ ಬಂದದ. ಅದು ಸಾವಿರಾರು ವರ್ಷದ ಇತಿಹಾಸ ಐತಿ. ಅದಕ್ಕೆ
ಅದು ಈಗಾಗಲೇ ಇಷ್ಟೊಂದು ದೊಡ್ಡ ಶಿಂಬೆ ಆಗಿದೆ ಕೂದಲು ನೋಡಲು ಸಿಗ್ತದೆ. ಅದನ್ನ ಪ್ರತಿ ಶ್ರಾವಣದಾಗ್ರಿ ದಿವ್ಸ ಅದನ್ನ ಜನರಿಗೆ ಹಿಂಗ ಇದು ಮಾಡಿ ಅದ್ ಜಟ ತೋಳ್ಸೋದಂತೇಳಿ ಒಂದು ಇದದ ರೀ. ಅಂದ್ರ ಅದನ್ನ ಗುಗ್ಗಳ ಒಳಗ ಊದ್ ಹಾಕಿ ಅದನ್ನ ಜಟ ಇದನ್ನ ಮಾಡ್ತಾರೆ ಸ್ವಾಮೀಜಿಯವರು. ಅದನ್ನ ತೊಳ್ಸೋದಂದ್ರ ಸೇವೆ ಮಾಡಿಸ್ತಾರೆ ಅದನ್ನ. ಅದಕ್ಕ ಪ್ರತಿಯೊಬ್ಬರು ಒಂದು ಶ್ರಾವಣದಾಗ 4-5 ಜನ ದಿವ್ಸ ಮಾಡಿಸ್ತಾರ. ಅದೇ ರೀತಿ ಶನಿವಾರ ಒಂದ್ ಬಿಟ್ರೆ ಪ್ರತಿದಿನ ಯಾವತ್ತು ವರ್ಷಾನುವರ್ಷ ಬೇರೆ ಬೇರೆ ಬಾಂಬೆ ಆಗಲಿ ಬೆಂಗಳೂರು ಆಗಲಿ ಎಲ್ಲೇ ಇದ್ರು ನಮ್ದು ಬೇರೆ ಪ್ರದೇಶದಲ್ಲಿ ಇದ್ದವ್ರ ಸಹಿತ ಬಂದ ನಮ್ಮ ಮಾಲಿಂಗೇಶ್ವರ ಜಟ ತೋಳ್ಸೋದು ಅನ್ನುವಂತ ಕಾರ್ಯಕ್ರಮ ಮಾಡ್ತಾರ. 1,000 ಜನರಿಗೆ ಊಟಕ್ಕೆ ಮಾಡಿಸ್ತಾರ. ಸೇವಕರು 100 ಜನ ಅದಾರ, ಅವ್ರಿಗೆ ಊಟಕ್ಕೆ ಮಾಡಿ ಮಾಲಿಂಗೇಶ್ವರಿಗೆ ದರ್ಶನ ತಗೊಂಡ್ ಹೋಗ್ತಾರ. ಅದೊಂದು ವಿಶೇಷ ಇದು ಐತಿ. ಮತ್ತ ಅದೇ ರೀತಿ ಮಾಲಿಂಗಪುರ ಜಾತ್ರೆ ಅಂದ್ರೆ ಯಾವ ರೀತಿ ಅಂದ್ರ ಮೊನ್ನೆ ಹುಣ್ಣಿಮೆ ದಿನ ತೇರ ಮುಂಜಾನೆ ಸಾಯಂಕಾಲ 6 ಗಂಟೆಗೆ ತೇರ ಚಾಲು ಆದ್ರ ಚನ್ನಗಿರಿ ಇಲ್ಲಿಂದ 1 ಕಿಲೋಮೀಟರ್ ಚನ್ನಗಿರಿ ಹೆಸರು ಗುಡಿ ಅದ. ಅಲ್ಲಿವರೆಗೆ ಬೆಳತಾನ ತೇರ್ ಹೋಗಿ ಮುಂಜಾನೆ 6ಕ್ಕೆ ಮುಟ್ತದ. ಮತ್ತ ಮರತೇರ್ ಅಂತೇಳಿ ಅಲ್ಲಿಂದ ವಾಪಸ್ ಮತ್ ಮಾಲಿಂಗೇಶ್ವರ ಗುಡಿಗೆ ಮತ್ ಮರದಿನ ಬರ್ತದ. ಈ ರೀತಿ ಅದೊಂದು ದಿವಸ. ಮತ್ ಇವತ್ತು ಕುಸ್ತಿ ಅದ ನೋಡ್ರಿ. ಇವತ್ತು 1 ಗಂಟೆಯಿಂದ ಕುಸ್ತಿ ರಾತ್ರಿ 8:30ವರೆಗೆ ಕುಸ್ತಿನೂ ದೊಡ್ಡ ಪ್ರಮಾಣ ಆಕತಿ. ಎಲ್ಲಿ ದಿಲ್ಲಿಂದನೂ ತರಿಸಿರ್ತಾರೋ ಎಲ್ಲಾ ಕಡೆ ಬಂದಿರ್ತಾರ ಕುಸ್ತಿ ಪಟುಗಳು. ಇದು ಪ್ರಸಿದ್ಧವಾದಂತ ಊರ. ಇದಕ್ಕ ಬಹುಶಃ ಒಂದು 200 ಹಳ್ಳಿಗಳು ಊರುಗಳಿಂದ ಜನ ಇಲ್ಲಿ ಬಂತಾರ, ಕೊಡ್ತಾರ, ಜಾತ್ರೆಗೆ ಪಾಲ್ಗೊಳ್ತಾರ. ಮಾಲಿಂಗಪುರ ಶಾಂತಿನೂ ಪ್ರಸಿದ್ಧ ಶಾಂತಿ. ಇಲ್ಲಿ 82 ಹಳ್ಳಿ ಜನ ಶಾಂತಿಗೆ ಬರ್ತಾರೆ ಅವತ್ತು ಮಂಗಳವಾರ ಜಾತ್ರೆಗೆ. ಅನ್ಕ 200 ಊರಿಂದಾನೇ ಬಂದ ಇಲ್ಲಿ ಪಾಲ್ಗೊಳ್ತಾರ. ಬೆಳತಾನ ಇಲ್ಲಿ ಇದು ವ್ಯಾಪಾರ ವಹಿವಾಟ ಮಾಡ್ತಾರ ಶಾಂತಿ ಇದ್ರ ಜಾತ್ರೆ ಒಳಗೆ. ಈಗ ಗ್ರಾಮದ ಪ್ರಮುಖ ದೇವತೆಯಾದ ಮಾಲಿಂಗೇಶ್ವರ ಜಾತ್ರೆ ಈಗ ನಡೀತಾ ಇದೆ ಶಾಂತ ರೀತಿಯಿಂದ. ಹಾಗೂ ಯಾವ ಎಲ್ಲಾ ಧರ್ಮದ ಒಂದು ಇಲ್ಲಿ ಇರುವಂತ ಎಲ್ಲಾ ಒಂದು ಧರ್ಮದವರು ಅದನ್ನ ಒಂದು ಸಹಕಾರ ಮಾಡ್ತಾರ ಜಾತ್ರೆಗೆ. ಯಾವತ್ತು ನಮ್ಮ ಮುಸ್ಲಿಂ ಬಾಂಧವರು ಹಿಡಿದ SC ST ಅವರು ಮಾಲಿಂಗೇಶ್ವರಿಗೆ ಒಳಗೆ ಹೋಗೋದಲ್ರಿ. ಯಾರಿ ಹರಿಜನ್ ಗಿರಿಜನರು ಮಾಲಿಂಗೇಶ್ವರಿಗೆ ಅಲ್ಲೇ ಹೊರಗೆ ನಿಂತಾನ ನಮಸ್ಕಾರ ಮಾಡ್ತಾರ, ಒಳಗ್ ಹೋಗೋದು. ಅಷ್ಟೊಂದು ಮಾಲಿಂಗೇಶ್ವರ ನೋಡ್ಕೋತಾರ. ಮಾಮದಾನ್ಸ್ ಅವರು ಸಹಿತ ಮಾಲಿಂಗೇಶ್ವರಿಗೆ ಜಟ ತೋಳ್ಸೋದು ಹಿಡ್ದ ಮತ್ತು ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಿನ ಊಟದ ವ್ಯವಸ್ಥಾನ ಮಾಡ್ತಾರ ಜನರಿಗೆ. ಈ ರೀತಿ ಮಾಮದಾನ್ಸ್ ಜನ ಸಹಿತ ಇಲ್ಲಿ ಪಾಲ್ಗೊಳ್ತಾರ ಎಲ್ಲದ್ರಾಗ. ಮತ್ ಮಾಲಿಂಗಪುರದ ಸೋಮವಾರಕ್ಕೊಮ್ಮೆ ನಾನ್ ವೆಜ್ ತಿನ್ನೋದಿಲ್ಲ. ನಾನ್ ವೆಜ್ ಯಾವ ಹೋಟೆಲ್ದಾಗೂ ಮಾಡೋದಿಲ್ಲ, ಯಾವ ಖಾನಾವಳಿಗೂ ಮಾಡೋದಿಲ್ಲ ಮಾಮದಾನ್ಸ್ ಜನ ಸಹಿತ. ಈ ರೀತಿ ನಮ್ಮ ಊರು ನಡ್ಕೊಂಡ್ ಬಂದದ. ಅದಕ್ಕೆ ಈಗಲೂ ಸಹಿತ ಈಗಲೂ ಸದ್ದಾನು ಜಾರಿಯಲ್ಲಿದೆ. ಸೋಮವಾರ ಎಲ್ಲಾ ಬಂದ್ ಸರ್ ನಮ್ಮಲ್ಲಿ ನಾನ್ ವೆಜ್ ಹೋಟೆಲ್ಗಳು ಎಲ್ಲಾ ಬಂದ. ಮತ್ ಪ್ರತಿ ಮುಸಲ್ಮಾನರಾಗಲಿ ಮುಸ್ಲಿಂ ಬಾಂಧವರು ಕೂಡ ಸಹಕಾರ ಐತ್ರಿ. ಅವ್ರು ಯಾವತ್ತು ಇದನ್ನ ನಾನ್ ವೆಜ್ ತಿನ್ನೋದಿಲ್ಲ. ಅದು ಸೋಮವಾರ ಮುಂದ SC ST ಜನ ಸಹಿತ ತಿನ್ನೋದಲ್ರಿ. ನಾನ್ ವೆಜ್ ಮಾಡೋದೇ ಇಲ್ಲ ನಮ್ಮಲ್ಲಿ. ಅಂದ್ರೆ ದೇವರಿಗೇನ ಅಷ್ಟು ಇದನ್ನ ನೋಡ್ಕೊತಾರ. ಮತ್ತ ಮಾಲಿಂಗೇಶ್ವರ ಯಾರು ನೋಡ್ಕೊತಾರ ಅವ್ರಿಗೆ ಮಾಲಿಂಗೇಶ್ವರ ಆಶೀರ್ವಾದ ಐತಿ ಅನ್ನುವಂತ ಒಂದು ಇದು ಯಾವತ್ತು ಬಂದೈತಿ. ಅದಕ್ಕೆ ಮಾಲಿಂಗೇಶ್ವರಿಗೆ ಯಾವತ್ತು ಬಹಳ ಒಂದು ಇದರಿಂದ ಜನ ನೋಡ್ಕೊತಾರ. ಈಗ ಒಂದು ಸರ್ವಧರ್ಮದ ಒಂದು ಪ್ರೀತಿಯ ಒಂದು ಎಲ್ಲರನ್ನ ಒಳಗೊಂಡು ಮುಂದಿನ ದಿನಗಳಲ್ಲಿ ಇದನ್ನ ತಾಲೂಕ್ ಮಾಡ್ತೀರಿ ಅನ್ನೋದು ಒಂದು ದೃಢ ನಿರ್ಧಾರ ಇದೆ ತಮ್ದು? ದೃಢ ನಿರ್ಧಾರ ಅದ ರೀ. ನಮ್ಮ ಹೋರಾಟ ಸಮಿತಿ ಅವ್ರದೆಲ್ಲ ನಮ್ ತಾಲೂಕ್ ಆಗೇತೈತಿ, ನಾವು ಮಾಡ್ತೀವಿ ಅಂತ ಹೇಳಿ ಒಂದು ದೃಢ ನಿರ್ಧಾರದಿಂದ ನಾವು ಹೋರಾಟ ನಡೆಸಿದೀವಿ. ಈಗ ತಾಲೂಕಕ್ಕೆ ಬೇಕಾಗುವಂತ ಎಲ್ಲ ಒಂದು ಅರ್ಹತೆಗಳು ಮಾಲಿಂಗಪುರಕ್ಕೆ ಇದೆ ಅಂತ ತಮ್ಗೆ ಅನ್ಸುತ್ತೆ ಸರ್. ಯಾಕಂದ್ರೆ ಮಾಲಿಂಗಪುರದಲ್ಲಿ ಈಗ ನಮ್ ಬೆಂಗಳೂರು ಬಾಂಬೆದಲ್ಲಿ ಸಿಗುವಂತ ವಸ್ತುಗಳಲ್ಲಿ ಯಾವತ್ತು ಎಲ್ಲಾ ವಸ್ತುಗಳು ಇಲ್ಲಿ ಸಿಗ್ತಾವ್ರಿ ಈಗಾಗಲೇ. ಅದ ಬೇಕಾದ್ರೆ ನೀವು ನೋಡ್ಬೋದು ಒಂದು ರೌಂಡ್ ಊರ ಹಾಕಿ. ಇನ್ನು ಈಗ ಜಿಲ್ಲಾ ಆಗೋ ಮಟ್ಟಿಗೆ ಮಾಲಿಂಗಪುರ ಬೆಳೆದದ್ರಿ. ಆದ್ರ ತಾಲೂಕ ಆಗಿಲ್ಲ ಇನ್ನೂರಿಗೆ. ಅದ ನಮಗ್ ಮನ್ಸಿಗೆ ಸ್ವಲ್ಪ ನೋವು. ಯಾಕಂದ್ರ ವ್ಯಾಪಾರ ವಹಿವಾಟದಲ್ಲಿ ಪ್ರಸಿದ್ಧ ಊರು ಈ ಭಾಗದಾಗನ. ಮುಧೋಳಕ್ಕಿತ್ತಲೂ ಮಾಲಿಂಗಪುರ ದೊಡ್ಡ ಬೆಳೆದಂತ ಊರ. ಮುಧೋಳದಾಗ ತಾಲೂಕದಾಗಿತ್ತು ನಮ್ದು ಮುಂಚೆ. ಈಗ ರೊಕ್ಕ ಬನ್ನಟ್ಟಿ ಒಳಗೆ ಹಾಕ್ಯಾರ. ಅದನ್ನ ಮಾಲಿಂಗಪುರ ತಾಲೂಕ ಮಾಡಿದ್ರ ನಮ್ಮ ಎಲ್ಲಾರು ಖುಷಿ ಹಾಕಿದ್ರು. ಬಹಳ ಜನರಿಗೆ ಇನ್ನೂ ವ್ಯಾಪಾರ ವಹಿವಾಟು ಬೆಳಿತಿತ್ತು. ಮಾಲಿಂಗಪುರ ಇನ್ನೂ ಬೆಳವಣಿಗೆ ಆಕತ್ತು. ಅದಕ್ಕೆ ಈಗ ಸರ್ಕಾರ ನಮ್ದು ಒಂದ ವಿನಂತಿ, ಈಗ ಮಾಲಿಂಗಪುರ ತಾಲೂಕ ಮಾಡೋದ್ರಿಂದ
ಸರ್ಕಾರಕ್ಕೇನು ಹಾನಿ ಇಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ರೀ ತಾಲೂಕು ಹೆಚ್ಚು ಆದಾಟ ಮತ್ತಷ್ಟು ಉತ್ಪನ್ನ ಬರ್ತದ. ನಮ್ಮ ಮಾಲಿನ್ಪುರ ತಾಲೂಕು ಮಾಡೋದ್ರಿಂದ ರೀ ನಮ್ಮ ಅಭಿವೃದ್ಧಿ ಆಗಕ್ಕೆ ಅನುಕೂಲ ಆಕತಿ. ಯಾಕಪ್ಪ ಅಂದ್ರೆ ಈಗ ಒಂದು ಕಬ್ಬ 100 ಎಕರೆ ಇರುವಲ್ಲಿ 10 ಎಕರೆ ಇರ್ತಂದ್ರೆ ಕಬ್ಬು ಹೆಂಗ್ ಬೆಳ್ಯಾಕ ಅನುಕೂಲ ಆಕತಿ, ದಪ್ಪ ಇದು ವೇಟ್ ಬರ್ತದ. ಆ ರೀತಿ ನಮ್ದು ತಾಲೂಕಾಗಳ ಈಗ ಮುಧೋಳದಲ್ಲಿ 86 ಹಳ್ಳಿ ಇದಾವ. 86 ಹಳ್ಳಿ ಒಳಗ ಒಂದು ತಾಲೂಕು ಹೊಡೆದಿಲ್ಲ ಇನ್ನುವರೆಗೆ ರೀ. ಜಮಖಂಡಿ 82 ಹಳ್ಳಿ ಒಳಗೆ 3 ತಾಲೂಕು ಮಾಡ್ಯಾರ ಈಗಾಗಲೇ. ರವಿಕಾಯಿ ಬನ್ನಟ್ಟಿ ಒಂದು, ಜಮಖಂಡಿ ಒಂದು, ತೇರದಾಳ ಒಂದು. ಕುಮಾರಸ್ವಾಮಿ ಅವ್ರು ಒಂದ ದಿನದಾಗನ ತೇರದಾಳ ತಾಲೂಕು ಘೋಷಣೆ ಮಾಡ್ಯಾರ. 61,000 ಜನಸಂಖ್ಯೆ ಅದಾವ್ರಿ, 6 ಹಳ್ಳಿ ಇದಾವ. ಅಂತದೊಂದು ತಾಲೂಕ ಘೋಷಣೆ ಕುಮಾರಸ್ವಾಮಿ ಅವ್ರು ತೇರದಾಳ ಮಾಡ್ಯಾರ. ಆದ್ರ ಮಾಲಿನ್ಪುರದಾಗ 1,60,000 ಜನಸಂಖ್ಯೆ ಇದ್ರೂ ಇನ್ನುವರೆಗೆ ತಾಲೂಕು ಘೋಷಣೆ ಆಗಿಲ್ಲ. ಇದೊಂದು ನೋದ. ಯಾಕಂದ್ರೆ ತಾಲೂಕ ಘೋಷಣೆ ಮಾಡಿದ್ರೆ ಊರ್ನು ಅಭಿವೃದ್ಧಿ ಆಕತಿ, ಮಾಲಿನ್ಪುರ ಆಕತಿ, ಸುತ್ತಲ ಹಳ್ಳಿನೂ ಆಕತಿ. ಮತ್ತ ಹಳ್ಳಿಗಳ ಜನ ಬಡ ಜನ ಇರೋದ್ರಿಂದ ಮುಧೋಳಕ್ಕೆ ಹೋಗಿ ಮತ್ತು ರಮಕಾಯಿ ಬನ್ನಟ್ಟಿಗೆ ಹೋಗಿ ಈಗ ಉತ್ತಾರ ಆಗಲಿ ಇದನ್ನ ಏನು ಸರ್ಕಾರದ ಸೌಲಭ್ಯಗಳನ್ನ ತಗೋದ ತೊಂದರೆ ಇರೋದ್ರಿಂದ ಇಲ್ಲೇ ಮಾಲಿನ್ಪುರನ ಸೆಂಟ್ರಲ್ ಪ್ಲೇಸ್ ಆಗೋದ್ರಿಂದ ಮಾಲಿನ್ಪುರ ತಾಲೂಕು ಘೋಷಣೆ ಮಾಡಿದ್ರೆ ಬಡ ರೈತರಿಗೆ ಆಗಲಿ ಬಡ ಜನರಿಗೆ ಅನುಕೂಲ ಆಕತಿ. ನಮ್ಮ ಊರ್ನು ಅಭಿವೃದ್ಧಿ ಆಕತಿ, ಸುತ್ತಲ ಎಲ್ಲ ಹಳ್ಳಿಗಳು ಬೆಳೀತಾವ ಅಂತೇಳಿ ನಮ್ಮ ಒಂದು ವಿಚಾರ. ಖಂಡಿತ ಸರ್, ಎಷ್ಟೊತ್ತು ತಮ್ಮ ಒಂದು ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಮಾಲಿಂಗ್ಪುರ್ ತಾಲೂಕು ಹೋರಾಟ ಸಮಿತಿಯ ಮಾನ್ಯ ಅಧ್ಯಕ್ಷರು ಮಾಲಿಂಗ್ಪುರ್ ತಾಲೂಕು ಆಗ್ಬೇಕಂತ ಹೇಳಿ ತಮ್ಮ ಒಂದು ಕಳಕಳಿಯನ್ನ ಸರ್ಕಾರದ ಜೊತೆಗೆ ಕೂಡ ಮನವಿಯನ್ನ ಮಾಡಿಕೊಂಡ್ರು. ಅದರ ಜೊತೆಗೆ ಇಲ್ಲಿ ಬೇಕಾದಂತ ಸಂಪೂರ್ಣವಾದ ವ್ಯವಸ್ಥೆಗಳು ಮಾಲಿಂಗ್ಪುರ್ ಗ್ರಾಮದಲ್ಲಿ ಇದೆ, ಇದನ್ನ ತಾಲೂಕು ಮಾಡಲೇಬೇಕು ಅನ್ನೋದು ಕೂಡ ಅವರ ಒಂದು ಬೇಡಿಕೆಯನ್ನ ಅವರು ಇಟ್ಟಿದ್ರು. ಇವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ. ಪಟ್ಟಣದ ನಿವಾಸಿಯಾದ ಸಿದ್ದು ಶಿರೋಳ್ ಸಾಮಾಜಿಕ ಕಾರ್ಯಕರ್ತರು, ಅಭಿಮಾನಿಗಳು. ಮಾಲಿಂಗ್ಪುರದ ಒಂದು ನಾವು ಚಿಕ್ಕವರಿದ್ದಾಗ ಒಂದು ಮಾಲಿಂಗ್ಪುರದ ಒಂದು ಅಭಿವೃದ್ಧಿ ಹೊಂದಬೇಕು, ಮಾಲಿಂಗ್ಪುರಕ್ಕೆ ಏನಾದರೂ ಒಂದು ಎಲ್ಲ ಬಂಧುಗಳಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೆಯುವಂಥ ಈ ಊರಲ್ಲಿ ಏನಾದರೂ ಸಮಾಜ ಸೇವೆಯನ್ನು ಮಾಡಬೇಕು, ಜನರಿಗೆ ಒಳ್ಳೆಯ ಕೆಲಸಗಳಲ್ಲಿ ಪಾಲ್ಗೊಂಡು ನಾವು ಚಿಕ್ಕವನಿಂದಾಗ ಈ ನಮ್ಮ ಅಭಿರುಚಿ ಮಾಡ್ತಾ ಬಂದಿದ್ದು. ಈಗ ತಾನೇ ನಾವು ಸುಮಾರು 35 ವರ್ಷಗಳಿಂದ ಒಂದು ಮಹಲಿಂಗಪುರ ತಾಲೂಕು ಆಗಬೇಕಂತ ಹೇಳಿ ಬಹುದಿನಗಳ ಕನಸು, ಆ ಕನಸು ಇನ್ನೂವರೆಗೆ ನನಸಾಗಿಲ್ಲ. ಪ್ರತಿಯೊಬ್ಬ ನಮ್ಮ ಮಹಲಿಂಗಪುರದ ಬಂಧುಗಳು ಹಾಗೂ ಇಲ್ಲಿನ ಎಲ್ಲ ಸಮುದಾಯದ ಜನರು ಒಂದು ಮಹಲಿಂಗಪುರ ತಾಲೂಕು ಆಗಲಿಕ್ಕೆ ವಂಚಿತ ಆಗ್ತಾ ಇದೆ. ಇದಕ್ಕೆ ನೀವು ಬೆನ್ನ ಹತ್ತಿದ್ದು ಭಾಳ ಒಳ್ಳೆಯದು. ತಾಲೂಕು ಆಗುವವರೆಗೆ ನೀವು ಇಷ್ಟು ವರ್ಷ ಸುಮಾರು 2.5 ವರ್ಷ ನೀವು ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಇನ್ನುವರೆಗೆ ನಮಗೆ ತಾಲೂಕು ಅನ್ನೋದನ್ನು ನಮಗೆ ಘೋಷಣೆ ಆಗಿಲ್ಲ. ಹಿಂದಿನ ಸರ್ಕಾರದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಸಾಕಷ್ಟು ಉತ್ಸುಕತೆಯನ್ನು ತೋರಿಸಿ ನಮ್ಮನ್ನು ಚುನಾವಣೆಗಿಂತ ಮುಂಚಿತ ಮಾಲಿಂಗ್ಪುರವನ್ನು ತಾಲೂಕು ಅಂತೇಳಿ ಘೋಷಣೆ ಮಾಡಿತು ಅಂತೇಳಿ ಭರವಸೆ ಕೊಟ್ಟಿದ್ದರು. ಅದೇ ರೀತಿ ನಮ್ಮ ತೇರದಾಳ ಕ್ಷೇತ್ರದ ಶಾಸಕರಾದಂಥ ಸಿದ್ದು ಸವದಿಯವರು ಅವರು ಪ್ರಯತ್ನ ಮಾಡಿದರು. ಅದೊಂದು ಅನಿವಾರ್ಯ ಕಾರಣಗಳಿಂದ ಮುಂದಾಯಿತು. ಈಗ ಸಿದ್ದರಾಮಯ್ಯನವರ ಸರ್ಕಾರ ಬಂದಿದ್ದು ಅವರು ನಮಗೆ ಪಕ್ಷಾತೀತವಾಗಿ ಇದಾಗಿ ಮಾಲಿಂಗ್ಪುರ ನಗರಕ್ಕೆ ಒಂದು ಇರುವಂಥ ಈ ಕರ್ನಾಟಕ ರಾಜ್ಯದಲ್ಲಿ ಬೆಲ್ಲದ ಮಾರುಕಟ್ಟೆ, ರಾಜ್ಯಕ್ಕೆ ಹಣಕಾಸಿನ ಒಂದು ಜಮಾವಣೆ ಹೆಚ್ಚಿಗೆ ಆಗುವುದರಿಂದ ಈ ಮಹಲಿಂಗಪುರಕ್ಕೆ ಒಂದು ತಾಲೂಕಾಗಿ ಯೋಗ ಇರುವಂಥ ಈ ನಗರವನ್ನು ಸುತ್ತಮುತ್ತಲಿನ ಸುಮಾರು ಬೆಳಗಾವಿ ಜಿಲ್ಲೆಯ ಎಲ್ಲ ಬಂಧುಗಳು ಮಹಲಿಂಗಪುರ ತಾಲೂಕಾದ್ರೆ ಒಳ್ಳೆಯದು. ಆದರೆ ಮಹಲಿಂಗಪುರ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಆದರೂ ಬೆಳಗಾವಿನ ನಾವು ಹದ್ದಿಗೆ ಇರೋದರಿಂದ ಎಲ್ಲ ಸುತ್ತಮುತ್ತಲಿನ ಸುಮಾರು 50 ಹಳ್ಳಿಗಳ ಬೆಳಗಾವಿ ಜಿಲ್ಲೆಯ ಬಂಧುಗಳು ಮಹಲಿಂಗಪುರ ತಾಲೂಕಾದರೆ ನಾವು ಆಡಳಿತಾತ್ಮಕವಾಗಿ ಎಷ್ಟೋ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋಕೆ ಸಾಧ್ಯತೆ. ಅವರಾದರೂ ನಮಗೆ ಬಹಳ ಬಹುದಿನಗಳಿಂದ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ತಾಲೂಕಿನಲ್ಲಿ ಆಗೋದ್ರಿಂದ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಇವೆ. ಯಾವುದೇ ಒಂದು ಜನ ನೋಡಿದ್ರೆ ಇಲ್ಲಿ ಜಿಲ್ಲೆ ಏನೋ ಮಹಲಿಂಗಪುರ ಏನೋ ತಾಲೂಕು ಏನೋ ಅಂತ ಕೇಳ್ತಾರೆ. ಆದರೆ ನಾವು ಇದು ಜಿಲ್ಲೆ ಇಲ್ಲ, ತಾಲೂಕು ಇಲ್ಲ,
ವಂಚಿತವಾಗಿರುವಂಥ ಈ ನಗರ ಇಷ್ಟು ಬೆಳೆದಿದೆ, ಆದರೂ ಇದಕ್ಕೆ ಕೊಡುಗೆ ಇಲ್ಲ. ಸುಮಾರು 152 ವರ್ಷ ಸರಿಸುಮಾರು ಇರುವಂಥ ಈ ಮಹಲಿಂಗಪುರ ಪುರಸಭೆ ಇರುವುದರಿಂದ ಇದು ಏನೋ ಇನ್ನೂ ಈಗ ಮಹಾನಗರ ಪಾಲಿಕೆ ಆಗುವಂಥ ಈ ಊರು ಇನ್ನೂವರೆಗೆ ನಾವು ವಂಚಿತ ಆಗಿದ್ದೀವಿ. ಯಾಕೆ ವಂಚಿತ ಆಗಿದ್ದೀವಿ ನಮಗನಿಸ್ತಾ ಇದೆ, ಇದು ಸ್ವಲ್ಪ ಇಚ್ಛಾಶಕ್ತಿಯ ಕೊರತೆ ಕಾರಣ ಇರಬಹುದು. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಶಾಂತ ರೀತಿಯಿಂದ ನಾವು 2.5 ವರ್ಷ ನಾವು ಮಹಲಿಂಗಪುರವನ್ನು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಎಲ್ಲ ಮಂತ್ರಿ ಮಹೋದಯರು, ಪ್ರತಿಯೊಬ್ಬ ನಮ್ಮ ನಾಗರಿಕರು ಎಲ್ಲರೂ ಮಹಲಿಂಗಪುರ ಒಂದು ಅಭಿಮಾನ. ಎಲ್ಲೇ ಹೋದರೂ ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡಿದ್ರು. ಆ ಬೆಲ್ಲದ ನಗರ ಇನ್ನೂವರೆಗೂ ಮಹಲಿಂಗಪುರ ತಾಲೂಕು ಯಾಕೆ ಆಗ್ತಾ ಇಲ್ಲ, ಯಾಕೆ ಇಚ್ಛಾಶಕ್ತಿ ಕೊರತೆ ಇದೆ ನಮ್ಮ ಜನ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿ ನಾವು ಪ್ರತಿಯೊಂದು ನಾವು ಪುರಸಭೆಯ ಮಹಲಿಂಗಪುರದಲ್ಲಿ ಇರುವಂಥ ಎಲ್ಲ ಅಧ್ಯಕ್ಷರು ಪ್ರತಿ ವರ್ಷ ನಾವು ಹೋರಾಟದಲ್ಲಿ ಅವರನ್ನು ಕರೆದುಕೊಂಡು ಅವರ ಸಹಾಯ ಸಹಕಾರ ತಗೋತಾ ಇದ್ದೀವಿ. ಮತ್ತು ಸುತ್ತಮುತ್ತಲಿನ ಸುಮಾರು 40ರಿಂದ 50 ಹಳ್ಳಿಗಳನ್ನು ನಾವು ಅವರು ಬೆಂಬಲ ಕೊಟ್ಟಿದ್ದಾರೆ. ಈಗಾದರೂ ನಾವು ಒಂದು ಆಸೆ ಇಟ್ಟುಕೊಂಡು ಕೂತಿದ್ದೀವಿ. ಈಗ ಮೊದಲಿಗೆ ನಾವು ನಿಮಗೆ ಹೋಬಳಿಯನ್ನು ಕೊಡ್ತೀವಿ, ಆ ಹೋಬಳಿಯನ್ನು ತಗೋರಿ, ಆಮೇಲೆ ನಿಮ್ಮ ತಾಲೂಕನ್ನು ಘೋಷಣೆ ಮಾಡ್ತೀವಿ. ಇಂಥ ದೊಡ್ಡ ನಗರವನ್ನು ನಾವು ಕಡೆಗಣಿಸುವುದಿಲ್ಲ, ನಾವು ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ. ತಾಲೂಕಾ ಘೋಷಣೆ ಆಗುವ ಹೊತ್ತಿನಲ್ಲಿ ನಾವು ನಿಮಗೆ ತಾಲೂಕವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದಗಳು. ನಮಸ್ಕಾರ. ನಾನು ಮಹಲಿಂಗಪುರ ನಿವಾಸಿ ದಾದಾ ಪೀರ್ ನಬಿ ಸಾಹೇಬ್ ನಗಾಸಿ, ತಾಲೂಕು ಹೋರಾಟ ಸಮಿತಿಯ ಕಾರ್ಯಕರ್ತ. ನಾನು ಮೊಹಮ್ಮದ್ ರಫೀಕ್ ಮಾಲ್ದಾರ್ಮುಲ್ಲಾ, ತಾಲೂಕು ಹೋರಾಟ ಸಮಿತಿಯ ಸಹ ಕಾರ್ಯದರ್ಶಿ. ನಾವು ಮಹಲಿಂಗಪುರ 892 ದಿನಗಳಿಂದ ನಾವು ತಾಲೂಕು ಹೋರಾಟ ಸಮಿತಿಯಲ್ಲಿ ಪಾಲ್ಗೊಂಡು ಹೋರಾಟ ನಿರಂತರವಾಗಿ ನಡೆಸಿದ್ದೇವೆ. ಈಗಾಗಲೇ ನಾವು ತಾಲೂಕಿಗೋಸ್ಕರ ಈಗ ಕೆಲವೊಂದು ಕಚೇರಿಗಳು ಪ್ರಾರಂಭಿಸಬೇಕಂತ ಕೆಲವರು ವಕೀಲರು ಮಹಲಿಂಗಪುರಕ್ಕೆ ಕೋರ್ಟ್ ಆಗಬೇಕಂತ ಹೇಳಿ ಹೋರಾಟ ಅವರು ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ಅವರು ಈಗ ಸೈಟ್ ಅದು ಎಲ್ಲ ಚಾಯ್ಸ್ ಮಾಡಿ ಹೋಗಿದ್ದಾರೆ. ಆಮೇಲೆ ಈಗ ಆಲ್ರೆಡಿ ಬಿಲ್ಡಿಂಗ್ ಪ್ರಪೋಸರ್ ಅವರು ನೋಡಿ ಅದನ್ನು ಈಗ ಮಾಡ್ತೀನಿ ಅಂತ ಹೇಳಿ ಕೋರ್ಟ್ ಮಾಡ್ತೀನಿ APMC ಒಳಗೆ ಅಲ್ಲಿವರೆಗೆ ನಾವು ಹೊಸ ಬಿಲ್ಡಿಂಗ್ GLBC ಒಳಗೆ ಜಾಗನೂ ಚಾಯ್ಸ್ ಮಾಡಿದ್ದಾರೆ. ಮತ್ತು ಇನ್ನು ನಾವು ತಾಲೂಕು ಹೋರಾಟಕ್ಕೆ ಕೆಲವೊಂದು ಆಫೀಸ್ಗಳ ಅವಶ್ಯಕತೆ ಇದ್ದಿದ್ದನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ತಾಲೂಕು ಆಗಲಿಲ್ಲ ಅಂದರೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ನಾವು ಮಹಲಿಂಗಪುರದಿಂದ ಬಂದ್ ಮಾಡಿ ಉಗ್ರ ಹೋರಾಟ ಸ್ವಲ್ಪ ತಾಳಬೇಕಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಇಷ್ಟು ಹೇಳಿ ನನ್ನ ಮಹಲಿಂಗಪುರದ ಸಿದ್ದು ಶಿರೋಳ್ ಅಂತ ಹೇಳಿದೆ. ರಾಮಕೃಷ್ಣ ಹೆಗಡೆ ಪ್ರತಿಷ್ಠಾನದ ಅಧ್ಯಕ್ಷರಾದ ನಾನು ಒಂದು ಮಹಲಿಂಗಪುರದಲ್ಲಿ ಒಂದು ಜನಸೇವೆಯನ್ನು ಮಾಡ್ತಾ ಪ್ರತಿಷ್ಠಾನ ವತಿಯಿಂದ ರಾಮಕೃಷ್ಣ ಹೆಗಡೆಯವರ ಒಂದು ಪ್ರತಿಷ್ಠಾನ ಸ್ಥಾಪಿಸಲಿಕ್ಕೆ ಒಂದು ಮೂಲ ಕಾರಣ ಅವರ ಮೌಲ್ಯಾಧಿತ ರಾಜಕಾರಣ. ಇವತ್ತಿನ ರಾಜಕೀಯದಲ್ಲಿ ಅವರನ್ನು ನಾವು ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹುಟ್ಟುಹಬ್ಬದಿಂದ ನಾವು ಕೆಲವೊಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರ್ತೀವಿ. ಈ ಎಲ್ಲ ಸಂಘಟಕರನ್ನು ಕರೆದುಕೊಂಡು ಪಕ್ಷಾತೀತವಾಗಿ ಇವತ್ತು ರಾಮಕೃಷ್ಣ ಹೆಗಡೆ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಗಸ್ಟ್ 29 ಆಚರಣೆ ಮಾಡ್ತಾ ಬಂದಿದ್ದು. ಆ ಪ್ರತಿಷ್ಠಾನ ವತಿಯಿಂದ ನಾವು ಸುಮಾರು 2006ರಲ್ಲಿ 106 ಜನರ ಒಂದು ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದೀವಿ. ಅದೇ ರೀತಿ ನಾವು ಒಂದು ಸಂಘಟನೆ ಮಾಡಿ ಶಿವ ಬೃಂದಾವನ ರುದ್ರಭೂಮಿ ಅಂತ ಒಂದು ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ಸುಮಾರು 50-60 ಒಂದು ಸೇವಕರನ್ನು ಕರೆದುಕೊಂಡು ಪ್ರತಿದಿನ ಶನಿವಾರ ಪ್ರತಿ ವಾರ ನಾವು ಸೇವೆಯನ್ನು ಮಾಡ್ತಾ ರುದ್ರಭೂಮಿಯನ್ನು ಅಭಿವೃದ್ಧಿಪಡಿಸಿದ್ದೀವಿ. ಅದೇ ರೀತಿ ನಾವು ಪ್ರತಿ ವರ್ಷ ನಾವು ಮಹಲಿಂಗಪುರದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಯೋಜನೆ ಮಾಡಬೇಕಂತ ನಾವು ಮಹಲಿಂಗಪುರ ತಾಲೂಕಾ ಹೋರಾಟಕ್ಕೂ ಬೆಂಬಲ ಕೊಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ ಸಂಘಟನೆಯಿಂದ. ಆಮೇಲೆ ನಮಗೆ ಬೇಡಿಕೆಗಳು ಮಹಲಿಂಗಪುರದಲ್ಲಿ ಮೂಲಭೂತ ಸೌಕರ್ಯಗಳು, ಒಳಚರಂಡಿ ಯೋಜನೆ ಆಯಿತು. ಮಹಲಿಂಗಪುರಕ್ಕೆ ಬಸ್ ಡಿಪೋ ಬಹುದಿನಗಳಿಂದ ಒಂದಿಂದ ಪ್ರಯಾಣಿಕರ ತೊಂದರೆ ಅನುಭವಿಸಿದಂಥ ಈ ಬಸ್ ಡಿಪೋವನ್ನು ಆದಷ್ಟು ಬೇಗನೆ ಆಗಲಿ ಅಂಥೇಳಿ ಒಂದು ಪುರಸಭೆಯ ಅಧ್ಯಕ್ಷರಿಗೆ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ವಿ ಸಂಘಟನೆಯಿಂದ. ಅದೇ ರೀತಿ ನಮ್ಮ ಊರಿನಲ್ಲಿರುವಂಥ ಎಲ್ಲ ಸಂಸ್ಥೆಗಳು ಈ ರಾಮಕೃಷ್ಣ ಹೆಗಡೆ ಪ್ರತಿಷ್ಠಾನಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾವೆ ಮಾಡುವ ಕೆಲಸಕ್ಕೆ. ಅದೇ ರೀತಿ ನಮ್ಮ ಮಹಲಿಂಗಪುರ ತಾಲೂಕು ಆಗಲಿ ಅಂತ ಹೇಳಿ ನನ್ನ 2 ಮಾತು. ಈಗ ಮಹಲಿಂಗಪುರಕ್ಕೆ ಬಸ್ ಡಿಪೋ ಭಾಳ ಅವಶ್ಯಕತೆ ಇದೆ. ಮಹಲಿಂಗಪುರದಿಂದ ಸಾಯಂಕಾಲ 5 ಗಂಟೆ ನಂತರ ಈ ಕಡೆ ಚಿಕ್ಕೋಡಿ, ಮುಧೋಳ, ಆಮೇಲೆ ಜಮಖಂಡಿ, ಗೋಕಾಕ್, ಬೆಳಗಾವಿ, ಕೋಲ್ಹಾಪುರ, ನಿಪ್ಪಾಣಿ, ಬಿಜಾಪುರ,
ಬಾಗಲಕೋಟೆಗೆ ಬಸ್ಸಿನ ಸೌಕರ್ಯ ಬಹಳ ತೊಂದರೆ ಇದೆ ಮತ್ತು ಮುಧೋಳ್ ಟು ಚಿಕ್ಕೋಡಿ 80 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಯಾವುದೂ ಡಿಪೋ ಇಲ್ಲ ಮತ್ತು ಗೋಕಾಕ್ ಜಮಖಂಡಿ ನಡು 80 ಕಿಲೋಮೀಟರ್ ಡಿಸ್ಟೆನ್ಸ್ ಯಾವುದೂ ಡಿಪೋ ಇಲ್ಲ. ಆಮೇಲೆ ಸಾರ್ವಜನಿಕರಿಗೆ ರಾತ್ರಿ ವೇಳೆ ಬಸ್ಸಿನ ಸೌಕರ್ಯ ಭಾಳ ಕುಂಠಿತ ಹೊಂದಿದೆ. ಅದಕ್ಕೋಸ್ಕರ ಸಾಯಂಕಾಲ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದಷ್ಟು ಬೇಗನೆ ಮಾಲಿಂಗಪುರ ಬಸ್ ಡಿಪೋ ಮಂಜೂರು ಮಾಡಬೇಕಂತ ನಮ್ಮ ರಾಜ್ಯದ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರಿಗೆ, ಬಾಗಲಕೋಟೆ ಜಿಲ್ಲಾ ಟ್ರಾನ್ಸ್ಪೋರ್ಟ್ ಅಧಿಕಾರಿಗಳಾದಂಥ ಅವರಿಗೆ, ಆಮೇಲೆ ಮಾನ್ಯ ಶಾಸಕರಾದಂಥ ಸಿದ್ದು ಸೌದಿ ಅವರಿಗೆ, ನಮ್ಮ ಕಾಂಗ್ರೆಸ್ ದೂರಿನಾದಂಥ ಸಿದ್ದು ಕೊಣ್ಣೂರ್ ಅವರಿಗೆ, ನಮ್ಮ ಮಾಲಿಂಗಪುರ ಪುರಸಭೆ ಅಧ್ಯಕ್ಷರಾದಂಥ ಯಲ್ಲನಗೌಡ ಪಾಟೀಲ್ ಅವರಿಗೆ ಈಗಾಗಲೇ ನಾವು ಮನವಿ ಸಲ್ಲಿಸಿದ್ದೀವಿ. ಅವರು ಆದಷ್ಟು ಬೇಗ ನಮ್ಮ ಮಾಲಿಂಗಪುರಕ್ಕೆ ಬಸ್ ಡಿಪೋ ಮಂಜೂರು ಮಾಡ್ತೇವೆ ಅಂತೇಳಿ ನಮ್ಮನ್ನು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗನೆ ಮಾಲಿಂಗಪುರಕ್ಕೆ ಬಸ್ ಡಿಪೋ ಆದರೆ ಬಸ್ಸಿನ ಸೌಲಭ್ಯ ನಾವು ಪಡ್ಕೋತೀವಿ ಅಂತೇಳಿ ನಾವು ಆಶಿಸ್ತೇವೆ. ನಮಸ್ಕಾರ.